ಬಿಹಾರದ ಬಿಜೆಪಿ ಮತ್ತು ಜೆಡಿಯು ಒಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ? ಜೆಡಿಯುನ ಪ್ರಮುಖ ನಾಯಕರ ಸಿಡಿಗಳನ್ನು ತಯಾರಿಸಿಟ್ಟುಕೊಳ್ಳಲಾಗಿದೆ ಎನ್ನುವ ಆರೋಪಗಳಿರುವಾಗ ಜೆಡಿಯುವನ್ನ ಬಲಿ ಹಾಕುವ ತಯಾರಿ ನಡೆದುಬಿಟ್ಟಿದೆಯಾ? ಮತ್ತೊಮ್ಮೆ ಇಡಿಯನ್ನ ಪ್ರಬಲ ಅಸ್ತ್ರವಾಗಿ ಬಳಸುವ ಮೂಲಕ ಬಿಜೆಪಿ ಬಿಹಾರ ರಾಜಕೀಯವನ್ನ ಕಬ್ಜಾಗೆ ತೆಗೆದುಕೊಳ್ತಾ ಇದೆಯಾ? ನಿತೀಶ್ ಕುಮಾರ್ ಶತಾಯಗತಾಯ ಯತ್ನಿಸಿದ್ರು ಇನ್ನವರಿಂದ ಜೆಡಿಯುವನ್ನ ಉಳಿಸಿಕೊಳ್ಳುವುದು ಸಾಧ್ಯ ಇಲ್ವಾ? ಕಾಂಗ್ರೆಸ್ ನಾಯಕ ಕನ್ನಯ್ಯ ಕುಮಾರ್ ಅವರು ಲಲ್ಲನ್ ಟಾಪ್ಗೆ ನೀಡಿರುವ ಸಂದರ್ಶನದಲ್ಲಿ ಹೇಳಿರುವ ಮಾತುಗಳು ವೈರಲ್ ಆಗ್ತಿವೆ. ಕನ್ನಯ್ಯ ಕುಮಾರ್ ಸ್ಫೋಟಕ ವಿಷಯ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ನಿತೀಶ್ ಕುಮಾರ್ ಮತ್ತೆ ಒಂದಾಗುವ ಸಾಧ್ಯತೆ ಇನ್ನೂ ಇದೆಯಾ ಅಂತ ಅವರನ್ನ ಕೇಳಲಾಯಿತು. ಈ ಪ್ರಶ್ನೆಗೆ ಅವರು ಕೊಟ್ಟಿರುವ ಉತ್ತರ ಅಚ್ಚರಿಯದ್ದಾಗಿದೆ. ಮಾತ್ರವಲ್ಲ, ದೇಶದ ನಾಯಕರು ಮತ್ತು ರಾಜಕೀಯದ ವಾಸ್ತವವನ್ನೇ ಬಯಲು ಮಾಡುವಂತಿದೆ. ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ಮತ್ತೊಮ್ಮೆ ಒಟ್ಟಿಗೆ ಬರಬಹುದಾ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಕನ್ನಯ್ಯ ಕುಮಾರ್ ಜೆಡಿಯುವನ್ನ ಹೇಗೆ ಕಬ್ಜಾ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಾದ್ರೆ ಮೊದಲು ಶಿಂದೆಯನ್ನ ಕಬ್ಜಾ ಮಾಡಲಾಯಿತು, ನಂತರ ಶಿವಸೇನೆಗೆ ಬಲೆ ಹೆಣೆಯಲಾಯಿತು. ಇಲ್ಲಿ ಮೊದಲೇ ಜೆಡಿಯುವನ್ನ ಕಬ್ಜಾ ಮಾಡಿಕೊಳ್ಳಲಾಗಿದೆ, ನಂತರ ನಿತೀಶ್ ಕುಮಾರ್ ಅವರಿಗೆ ಬಲೆ ಹೆಣೆಯಲಾಗಿದೆ. ಜೆಡಿಯುನ ಎಲ್ಲ ಪ್ರಮುಖ ನಾಯಕರು ರಾಜಿ ಮಾಡಿಕೊಂಡಿರುವಾಗ ಯಾರೋ ಅದರ ವಿಡಿಯೋ ಮಾಡಿದ್ದಾರೆ ಅಂತ ಕನ್ನಯ್ಯ ಕುಮಾರ್ ಹೇಳಿದ್ದಾರೆ. ಪತ್ರಕರ್ತರ ಬಳಿ ಅಂತಹ HD ಕ್ವಾಲಿಟಿಯ ವಿಡಿಯೋಗಳು ಸಿಗ್ತಿವೆ. ಅವೆಲ್ಲವೂ ಜೆಡಿಯುನ ಉನ್ನತ ನಾಯಕರ ವಿಡಿಯೋಗಳಾಗಿವೆ. ಇಡಿ ಆ ನಾಯಕರ ಮನೆಗಳ ಹೊರಗೆ, ಅವರ ಸಂಬಂಧಿಕರ ಮನೆಯ ಹೊರಗೆ ಕಾದು ಕೂತಿದೆ. ಹೀಗಾಗಿ ಇನ್ನು ಮುಂದೆ ನಿತೀಶ್ ಕುಮಾರ್ ಬಯಸಿದ್ರು ಏನು ಮಾಡೋಕ್ಕಾಗೋದಿಲ್ಲ. ಅವರು ತಮ್ಮ ಮನಸ್ಸನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ಅವರ ಇಡೀ ಪಕ್ಷ ರಾಜಿ ಮಾಡಿಕೊಂಡಿರೋದ್ರಿಂದ ಅದು ಅಸಾಧ್ಯ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ನಿತೀಶ್ ಕುಮಾರ್ಗೆ ಬೇರೆ ದಾರಿ ಇಲ್ಲದ ಹಂತವನ್ನ ಮುಟ್ಟಿದೆ ಅಂತ ಕನ್ನಯ್ಯ ಕುಮಾರ್ ಹೇಳಿದ್ದಾರೆ. ಇದು ಬಿಹಾರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ಮತ್ತು ಆ ಮೂಲಕ ಜೆಡಿಯುವನ್ನ ಪೂರ್ತಿ ಹಣಿದು ಹಾಕುವ ನಿಟ್ಟಿನ ತಯಾರಿಯೊಂದು ನಡೆದಿರೋದನ್ನ ಸೂಚಿಸುತ್ತೆ. ಆದ್ರೆ ಇನ್ನೊಂದೆಡೆ ಮತ್ತೊಂದು ಬಗೆಯ ಮಾತುಗಳೂ ಇವೆ. ನಿತೀಶ್ ಕುಮಾರ್ ಸದ್ದಿಲ್ಲದೆ ಮತ್ತು ಆತ್ಮವಿಶ್ವಾಸದಿಂದ ಅಂತಿಮವಾಗಿ ಬಿಜೆಪಿಯನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ತೊಡಗಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಹೇಳ್ತಿರೋ ಪ್ರಕಾರ ನಿತೀಶ್ ಕುಮಾರ್ 20 ವರ್ಷಗಳ ನಂತರವೂ ಬಿಜೆಪಿಗೆ ಮಣಿಯಲು ತಯಾರಾದವರ ಹಾಗೆ ಕಾಣ್ತಿಲ್ಲ. ಚುನಾವಣೆ ಪ್ರಾರಂಭವಾಗುವ ಮೊದಲು ಮತ್ತು ನಂತರ ನಿತೀಶ್ ಕುಮಾರ್ ಬಿಜೆಪಿ ನಾಯಕರಿಗೆ ಅವರ ಪ್ರತಿಯೊಂದು ಉದ್ದೇಶದ ಬಗ್ಗೆ ಎಚ್ಚರಿಕೆ ನೀಡುತ್ತಲೇ ಬಂದಿದ್ದಾರೆ. ಅವರನ್ನ ಮುಖ್ಯಮಂತ್ರಿ ಮುಖ ಅಂತ ತೋರಿಸದೆ ಅವರನ್ನ ಕಡೆಗಣಿಸುವ ರೀತಿಯ ಹೇಳಿಕೆ ಮೂಲಕ ಅವರನ್ನ ಬದಿಗಿಡ್ತೀವಿ ಅಂತಾನೆ ಬಿಜೆಪಿ ನಾಯಕರು ಮೊದಲು ಭಾವಿಸಿದ್ರು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಈಗಲೂ ಬಿಹಾರ ಮತದಾನಕ್ಕೆ ಅಣಿಯಾಗಿರುವ ಹೊತ್ತಲ್ಲೂ ನಿತೀಶ್ ಕುಮಾರ್ ವಿರುದ್ಧ ಬಲವಾದ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಾಗಿದೆ. ಈ ಹಿಂದಿನ ಚುನಾವಣೆಗಳಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿನೇ ಜನ NDAಗೆ ಮತ ಹಾಕಿದ್ದಿದೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ನಿತೀಶ್ ಅವರನ್ನ ಮನೆಗೆ ಕಳಿಸೋದು ಬಿಜೆಪಿಯ ಉದ್ದೇಶವಾಗಿದೆ. ಆದರೆ ಜನ ಬೆಂಬಲ ನಿತೀಶ್ ಅವರಿಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿತೀಶ್ ಕುಮಾರ್ ಅವರ ಹಿಂದಿನ ಅವಧಿಯಲ್ಲಿನ ಸಾಧನೆಗಳು ಕೂಡ ಅವರ ಕೈ ಹಿಡಿಯಬಲ್ಲವು ಎನ್ನುವ ನಿರೀಕ್ಷೆಗಳಿವೆ. ಸೀಟು ಹಂಚಿಕೆ ಚರ್ಚೆಗಳ ಉದ್ದಕ್ಕೂ ಅವರು ಜಾಗರೂಕರಾಗಿದ್ರು, ತೀಕ್ಷ್ಣರಾಗಿದ್ರು ಮತ್ತು ಸಮರ್ಥರಾಗಿದ್ರು. ಅವರು ತಮಗೇನೂ ಬೇಡ ಅನ್ನೋದನ್ನ ಅವರು ತಿಳಿದಿದ್ರು ಅಂತ ವರದಿ ಹೇಳುತ್ತೆ. ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಬಹಿರಂಗವಾಗಿ ಬದಿಗಿಟ್ಟ ರೀತಿಯೇ ಕಡೆಗೆ ಅವರಿಗೆ ಬರವಾಗಲೂಬಹುದು ಅಂತ ಹೇಳಲಾಗ್ತಿದೆ. ನಿತೀಶ್ ಕುಮಾರ್ ಅವರ ಮಹಿಳಾ ಮತದಾರರ ನೆಲೆ ಬಹಳ ಪ್ರಬಲವಾಗಿದೆ. ಮುಸ್ಲಿಂ ಮತದಾರರು ಕೂಡ ಅವರಿಗೆ ಮತ ಹಾಕ್ತಾರೆ. ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಿಲ್ಲ ಅಂತ ಈಗ ಆ ಮತದಾರರು ಆತಂಕಗೊಂಡಿದ್ದಾರೆ. ಅದಕ್ಕಾಗಿಯೇ ಮುಸ್ಲಿಂ ಮತದಾರರ ನೆಲೆ ಎಂದಿಗಿಂತಲೂ ಹೆಚ್ಚು ಒಗ್ಗೂಡಿದೆ ಅಂತ ಹೇಳಲಾಗ್ತಿದೆ. ಮುಸ್ಲಿಮರು, ಮಹಿಳಾ ಮತದಾರರು ಮಾತ್ರವಲ್ಲ, ಯಾವುದೇ ಸಂದರ್ಭದಲ್ಲೂ ಬಿಜೆಪಿಗೆ ಮತ ಹಾಕದ ಅನೇಕ EBC ಮತದಾರರು ಇದ್ದಾರೆ. ನಿತೀಶ್ ತಮ್ಮೊಂದಿಗಿರೋದ್ರಿಂದ ಅವರು ಬಿಜೆಪಿ ಅಭ್ಯರ್ಥಿಗಾಗಿ ಮತ ಹಾಕ್ತಾರೆ. ಆದರೆ ಬಿಜೆಪಿ ಈ ಬಾರಿ ನಿತೀಶ್ ಕುಮಾರ್ ಅವರನ್ನ CM ಮಾಡೋದಿಲ್ಲ ಅನ್ನೋ ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಮೂಡಿದೆ. ಹೀಗೆಲ್ಲ ಇರುವಾಗಲೇ ಕನ್ನಯ್ಯ ಕುಮಾರ್ ನೀಡಿರುವ ಜೆಡಿಯು ನಾಯಕರ CD ಕುರಿತ ಹೇಳಿಕೆ ಬಿಹಾರದಲ್ಲಿ ಖಂಡಿತ ಬಿಸಿ ಬಿಸಿ ಚರ್ಚೆಯನ್ನ ಹುಟ್ಟುಹಾಕಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.